ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಗೈಸ್, ಅವತ್ತು ಒಂದು ಕಂಟೆಂಟ್ ಮಾಡ್ಬೇಕು ಅಂತ ಇದ್ನಲ್ಲ, ಅದು ಆಗಿಲ್ಲ ಸಮ್ ಇಶ್ಯೂಸ್ ಇಂದ. ಸೊ ಇವತ್ತು ನಮ್ಮ ಇನ್ಫ್ಲೂಯೆನ್ಸರ್ ಅಂದ್ರೆ ನೀವು ನೋಡಿದ್ದೀರಾ ಅವ್ರನ್ನ, ನನ್ ಗೆಸ್ ಪ್ರಕಾರ ನೋಡಿರ್ತೀರಾ. ಅವ್ರನ್ನ ಒಬ್ರನ್ನ ತೋರಿಸ್ತೀನಿ, ನೋಡಿ ಮಾತಾಡ್ಸಿ. ಬ್ರೋ ಹೇಳಿ ಬ್ರೋ. ಇವಾಗ ಸೊ ಗೈಸ್, ಇವತ್ತು ನಮ್ ರೋಜೆ ಸೇರ್ಕೊಂಡು ಯಾವ್ದು ಇದು ಪ್ರಮೋಷನ್ ಹೋಯ್ತಾ ಇದೀವಿ ಒಂದು ಹಾಸ್ಪಿಟಲ್ಗೆ. ಸೊ ಪ್ರಮೋಷನ್ ಮಾಡ್ತಾ ಇರೋದೇ ಇವರು. ನಿಮ್ ಐಡಿ ನೇಮ್ ಹೇಳಿ ಬ್ರೋ, ಹಂಗೆ ನಮ್ ಚಾನಲ್ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ. ಬ್ಲಾಗ್ಸ್ ಬೈ ಹೊಯ್ಸಳ. ಸೊ ಗೈಸ್, ಅಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕ್ತೀನಿ ನೋಡಿ. ಸೊ ಎಲ್ಲ ಆದಷ್ಟು ಅವ್ರಿಗೂ ಹಂಗೆ ಹೆಂಗ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದೀರೋ, ಅವ್ರದ್ದು ನಮ್ ಕಡೆನೇ ಸಪೋರ್ಟ್ ಕೊಡೋ ತರ ಮಾಡಿ. ಸೊ ಹೋಗೋಣ, ಪ್ರಮೋಷನ್ ಮಾಡ್ಕೊಂಡ್ ನೆಕ್ಸ್ಟ್ ಆದ್ಮೇಲೆ ಏನ್ ಬರೋ ಪ್ಲಾನ್ ಇರೋದು ನಮ್ದು? ಬಿಡದಿ ನೆಲ್ಲಿಗುಡ್ಡೆ ಕೆರೆ ಅದೊಂದು ಪ್ರಮೋಷನ್. ಇವತ್ತು ಎಷ್ಟು ಟೋಟಲ್ 3 ಪ್ರಮೋಷನ್ ಇದ್ದಿದ್ದು. ಒಂದ್ ಕ್ಯಾನ್ಸಲ್ 2ಕ್ಕೆ ಬಂತು, ಒಂದು ನಾಗರ್ಬಾವಿಲ್ ಇತ್ತು. ನಾಳೆ ಒಂದ್ ಐತೆ, ನಾಳೆ ಒಂದ್ ಗಿವ್ ಅವೇ ಕೊಡ್ತಾ ಇದ್ದೀನಿ. ನಾಳೆ ಒಂದ್ ಗಿವ್ ಅವೇ ಇದೆ ಗೈಸ್. ಅದು ನಾನು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ನೋಡಿ, ಮತ್ತೆ ನಾ ಇನ್ಸ್ಟಾಲು ಹಾಕ್ತೀನಿ, ಎಲ್ಲಾ ಕಡೆನೂ ಹಾಕ್ತೀನಿ. ಸೊ ಯಾರಿಗಾದ್ರು ಗೇಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ಮತ್ತೆ ಈ ಎಡಿಟಿಂಗ್ ಮಾಡೋಕೆ ಅವ್ರ PC ಯೂಸ್ ಇರುತ್ತಲ್ಲ, ಅವ್ರು ಅಂತವ್ರು ಅಲ್ಲೋಗಿ ತಗೊಬೋದು. ಯಾಕಂದ್ರೆ ಗಿವ್ ಅವೇ ಮಾಡ್ತವ್ರೆ. ಸೊ ಟ್ರೈ ಮಾಡಿ, ಲಕ್ಕಿ ಇದ್ರೆ ನೀವು ವಿನ್ ಆಗ್ಬೋದು. ಆತರ ಎಲ್ಲ ನಡೀತಾ ಇದೆ, ಎಲ್ಲ ಹಾಕ್ತಿವಿ, ಚೆಕ್ ಮಾಡಿ. ಮತ್ತೆ ಇವ್ರ ಚಾನಲ್ ಆದಷ್ಟು ನೋಡ್ಕೊಂತ ಇರಿ ಗೈಸ್, ಯಾಕಂದ್ರೆ ತುಂಬಾ ಏನಾದ್ರು ಇದ್ರೆ ಫಾಲೋ ಮಾಡ್ಕೊಳ್ರಿ ಬೇಗ, ಆದಷ್ಟು ಬೇಗ ಫಾಲೋ ಮಾಡಿ. ಯಾಕಂದ್ರೆ ನಿಮ್ಗೆ ಯೂಸ್ ಆಗೋದು ನಮ್ಗಿಂತ. ಅಂದ್ರೆ ಏನಾದ್ರು ಗಿವ್ ಅವೇಸ್ ಇದ್ರು, ಆಫರ್ಸ್ ಇದ್ರು, ಬೇಗ ಆದಷ್ಟು ಗಿವ್ ಅವೇ. ನನ್ಗೆ ಈ ಮಂತ್ ಅಲ್ಲೇ ನಿಮ್ಗೆ ಯುಗಾದಿಗೆ 2-3 ಗಿವ್ ಅವೇ ನನ್ನ ಅಕೌಂಟ್ ಇಂದ ಇರುತ್ತೆ ನೋಡಿ ಗೈಸ್. 2-3 ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ನೀವ್ ಎಷ್ಟು ಜನ ಲಕ್ಕಿ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಅದನ್ನು ಇರ್ಬೋದು. ಬಟ್ ಹೇಳ್ತಾ ಇರೋದು ಆದ್ರೆ ನಿಮ್ ಲಕ್ಕು ಆತರ ಅಷ್ಟೇ. ಅಂದ್ರೆ ಬೇಜಾನ್ ಗಿವ್ ಅವೇಸ್ ನಡೀತಾ ಇದೆ ಬ್ರೋ ಇವಾಗ. ನಡೀತೆ ಯುಗಾದಿ ಆಫರ್ ಅಲ್ಲಿ ಬೇಜಾನ್ ನಡೀತೆ ಗೈಸ್. ನೀವು ಜಸ್ಟ್ ಫಾಲೋ ಮಾಡ್ಕೊಂಡ್ರೆ ಸಾಕು. ಕ್ಲಾತ್ಸ್ ಎಲ್ಲಾ ತರ ಮನೆಗ್ ಬೇಕಾಗಿರೋ ಐಟಮ್ಸ್ ಆ ತರ ಒಂದು, ಮತ್ತೆ ಗೇಮಿಂಗ್ PC ರಿಲೇಟೆಡ್ ಎಲ್ಲಾ ತರ ಗಿವ್ ಅವೇಸ್ ಇರುತ್ತೆ. ಮತ್ತೆ ಮನಿ ಗಿವ್ ಅವೇ ಇರುತ್ತೆ. ಮನಿ ಒಂದು ಇನ್ನೊಂದೇನು ಅಂದ್ರೆ ಇವರು ಅಂದ್ರೆ ಒಂದ್ 2 ವೀಕ್ಸ್ ಬ್ಯಾಕ್ ಬ್ರೋ, 2 ವೀಕ್ಸ್ ಬ್ಯಾಕ್ ಒಂದು ಗೇಮಿಂಗ್ ಕಂಪ್ನಿಯಿಂದ ಗಿವ್ ಅವೇ ಮಾಡಿದ್ರು. ಎಷ್ಟು ರಿಪಬ್ಲಿಕ್ ಡೇಗೆ 77 ಮೆಂಬರ್ಸ್ 77th ಇಯರ್ ಅಂದ್ಬಿಟ್ಟು 77 ಮೆಂಬರ್ಸ್ ಗಿವ್ ಅವೇ ಮಾಡಿದ್ರು. ಸೊ ಅದ್ರಲ್ಲಿ ಎಷ್ಟೊಂದು ಜನ ವಿನ್ ಆದ್ರಲ್ಲ, ಆಲ್ಮೋಸ್ಟ್ 77 ಮೆಂಬರ್ಸ್ ಗಿವ್ ಅವೇ ಕೊಟ್ಟಾರೆ. ಸೊ ಆತರ ಇರುತ್ತೆ. ಸೊ ಎಲ್ಲ ಡೈಲಿ ಮಾಡಿ, ಆಮೇಲೆ ಬಂದು ವಿನ್ನರ್ಸ್ ನ ಅನೌನ್ಸ್ ಮಾಡ್ತೀವಿ. ಯಾರು ಜಾಸ್ತಿ ಕಮೆಂಟ್ಸ್ ಮಾಡಿರ್ತಾರೆ, ಯಾರು ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿರ್ತಾರಲ್ಲ ಅಂತವ್ರಿಗೆ ನಾವು ಸೆಲೆಕ್ಟ್ ಮಾಡಿ 77 ಮೆಂಬರ್ಸ್ಗೆ ಕೊಟ್ವಿ. ಈ ಸತಿನೂ ಒಂದು 100 ಮೆಂಬರ್ಸ್ಗೆ ಪ್ಲಾನ್ ಮಾಡೋಣ ಅಂತ ಇದೀನಿ. ಬಟ್ ಇನ್ನ ಪ್ಲಾನ್ ಮಾಡಿಲ್ಲ. ನಾಳೆ ಒಂದು ಅದು ಎಕ್ಸಿಕ್ಯೂಟ್ ಮಾಡಿ ಪ್ಲಾನ್ ಮಾಡಿ ನಾಳೆನೆ ಒಂದು ಗಿವ್ ಅವೇ ಅನೌನ್ಸ್ ಮಾಡೋ ತರ ನಾಳೆ ಒಂದು ವಿಡಿಯೋ ಮಾಡಾಕ್ತಿವಿ. ಸೊ ನೋಡಿ ಗಾಯ್ಸ್, ಎಲ್ಲ ಆದಷ್ಟು ಸಪೋರ್ಟ್ ಕೊಡಿ. ಯಾಕಂದ್ರೆ ನೀವ್ ನಮಗ್ ಸಪೋರ್ಟ್ ಕೊಟ್ರೆ ನಾವ್ ಏನಿದ್ರು ವಿಡಿಯೋಗಳು ಇಂಪ್ರೂವ್ ಮಾಡ್ಕೊಳಕ್ ಆಗೋದು. ಬಟ್ ಇನ್ನೊಂದೇನು ಅಂದ್ರೆ ಗೈಸ್, ನಾವ್ ಕೇಳೋದು ಏನಂದ್ರೆ, ನಾವೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದೀವೋ ಇಲ್ವೋ ಅದು ನಮ್ ಕಮೆಂಟ್ ಅಲ್ಲಿ ಹಾಕಿದ್ರೆ ನಾವ್ ಅದ್ ನೆಕ್ಸ್ಟ್ ವಿಡಿಯೋ ರಿಪೀಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ಗೆ ಅರ್ಥ ಆಗುತ್ತೆ ನಾವ್ ಮಾಡ್ತಾರ ತಪ್ಪು. ಯಾಕಂದ್ರೆ ನಾವು ಇನ್ನ ಇವಾಗ ಸ್ಟಾರ್ಟ್ ಮಾಡಿರೋದು, ಅಂತ ಏನ್ ದೊಡ್ಡ ಕ್ರಿಯೇಟರ್ಸ್ ಅಂತ ಅನ್ಸ್ಕೊಂಡಿಲ್ಲ ಗೈಸ್. ನಮ್ಗಿಂತ ಕನ್ನಡ ಕ್ರಿಯೇಟರ್ಸ್ ಅವ್ರೆ. ಬಟ್ ಏನು ಅಂದ್ರೆ ನಾವ್ ಇವಾಗ ಸ್ಟಾರ್ಟ್ಅಪ್ ಕಂಪ್ನಿ ತರ ನಾವು ಸ್ಟಾರ್ಟ್ಅಪ್ ಮಾಡಿದೀವಿ ಅಷ್ಟೇ. ಸೊ ನೀವು ಸಪೋರ್ಟ್ ಕೊಟ್ರೆ ಇನ್ಯಾರು ಗೈಸ್ ಸಪೋರ್ಟ್ ಕೊಡ್ತಾರೆ? ನೀವು ಸಪೋರ್ಟ್ ಕೊಟ್ರೆ ನಮ್ಗೆ ಏನಿದ್ರು ಆಗೋದು. ಸೊ ಆದಷ್ಟು ಸಪೋರ್ಟ್ ಮಾಡಿ. ಮತ್ತೆ ಬನ್ನಿ ತೋರಿಸ್ತೀನಿ ಇವತ್ತು ಹೆಂಗಿರುತ್ತೆ ನಮ್ ರೋಟೀನ್ ಅಂತ. ತೋರ್ಸೋಣ ಬ್ರೋ ಇವತ್ತು ಹೆಂಗಿರುತ್ತೆ ಅಂತ. ಡನ್ ಗೈಸ್, ಸಿಗೋಣ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ಫೈನಲಿ ಎಲ್ಲ ಮುಗೀತು. ಪ್ರಮೋಷನ್ ಎಲ್ಲ. ಏನ್ ಬ್ರೋ ಈಟು ಬಿಸ್ಲು. ಹಂಗೆ ನಮ್ ಚಾನಲ್ ಅವ್ರಿಗೆ ಹೇಳ್ಬಿಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಅದು ಆಯ್ತು ಬ್ರೋ ನಮ್ದು. ಇವಾಗ ನಮ್ಗೆ ಏನು ಪ್ರಮೋಷನ್ ಬಂದು ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಟ್ರೆ. ಪ್ರಮೋಷನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಇಲ್ಲಿ ಬಿಡದಿಯಲ್ಲಿ ಓಪನ್ ಆಗಿರೋದು. ಅವ್ರು ಬಂದು ರಾಮು ಅಂತ ಅಂದ್ಬಿಟ್ಟು ಮುಂಚೆ ಇಲ್ಲಿ ಒಂದು 35 ವರ್ಷ ಸರ್ವಿಸ್ ಮಾಡಿದ್ದಾರೆ ಬಿಡದಿಯಲ್ಲಿ. ಇವಾಗ ಒಂದು ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ, ಇವಾಗ ಈ ಕಡೆ ಒಂದು ಬಿಡದಿಯಲ್ಲಿ ಇರೋ ಜನಕ್ಕೂ ಸ್ವಲ್ಪ ಹೆಲ್ಪ್ ಆಗ್ಬೇಕು, ಉಪಯೋಗ ಆಗ್ಲಿ ಅಂತ ಅಂದ್ಬಿಟ್ಟು ಸರ್ವಿಸ್ ಮಾಡ್ಬೇಕು ಇಲ್ಲೂ ಸ್ವಲ್ಪ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಪದ್ಮಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಎಲ್ಲಾ ತರ ನಿಮ್ಗೆ ಇಲ್ಲಿ ಸರ್ವಿಸ್ ಇದೆ. ಅಂದ್ರೆ ನಿಮ್ಗೆ ಮಕ್ಕಳಿಂದ ಹಿಡಿದು ಎಲ್ಲಾ ಕೇರು, ಮತ್ತೆ ವುಮೆನ್ ಕೇರು, ಮತ್ತೆ ಕಿವಿ ರಿಲೇಟೆಡ್ ಆಪರೇಷನ್ಸ್ ಅಥವಾ ಸ್ಟಮಕ್ ರಿಲೇಟೆಡ್ ಆಪರೇಷನ್ಸ್, ಗೈನಕಾಲಜಿಸ್ಟ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಆ ತರ ಒಂದು ಇದ್ ಮಾಡ್ತಾರೆ. ಎಲ್ಲಾ ತರ ನಿಮ್ಗೆ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಬಂದ್ರೆ ಈಚೆ ಹೋಗೋ ಮಾತೇ ಇಲ್ಲ. ಒಂದೊಂದು ಹಾಸ್ಪಿಟಲ್ ಅಲ್ಲಿ ನೀವು ಒಳಗಡೆ ಹೋದ್ರೆ ನಮ್ಮ ಹತ್ರ ಆ ಸರ್ವಿಸ್ ಇಲ್ಲ ಈ ಸರ್ವಿಸ್ ಇಲ್ಲ ಅಂತ ಅಂದ್ಬಿಟ್ಟು ಆಂಬುಲೆನ್ಸ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬೇಕು ಅಂತಾರೆ. ಆತರ ಇಲ್ಲೇನ್ ನಡೆಯಲ್ಲ. ಎಲ್ಲ ಇವರು ಒಂದ್ ಕಡೆನೆ ICU ಇಂದ ಹಿಡಿದು ಎಲ್ಲ ಒಂದು ಏರ್ಪಾಡು ಮಾಡ್ಬಿಟ್ಟವ್ರೆ. ಆರಾಮಾಗೆ ಬಂದು ಜನ ಇಲ್ಲಿ ಒಂದು ಸರ್ವಿಸ್ ತಗೊಂಡು ಇದು ಮಾಡ್ಬೋದು. ಇನ್ನೊಂದೇನಂದ್ರೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಮಾಡವ್ರೆ. ಏನು ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಏನ್ ತುಂಬಾ ಕಾಸ್ಟ್ಲಿ ಇರುತ್ತೆ ಆತರ ಏನಿಲ್ಲ. ಎಲ್ಲಾರ್ಗು ಅನುಕೂಲ ಆಗ್ಲಿ, ಎಲ್ಲಾರ್ಗು ಏನ್ ಸರ್ವಿಸ್ ಸಿಗ್ಬೇಕೋ ಸಿಗ್ಲಿ, ಟ್ರೀಟ್ಮೆಂಟ್ ಸಿಗ್ಲಿ ಅಂದ್ಬಿಟ್ಟು ಮಾಡಿರೋದು. ಸೊ ಯಾರು ನಿಯರ್ ಬೈ ಬಿಡದಿ
ಈ ಕಡೆ ರಾಮನಗರ, ಚನ್ನಪಟ್ಟಣ ನಿಯರ್ ಬೈ ಯಾರ್ಯಾರು ಇದ್ದೀರೋ ಆದಷ್ಟು ಏನಾದ್ರು ಸರ್ವಿಸ್ ಬೇಕು ಅಂದ್ರೆ ಬಂದ್ ಹೋಗಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ. 24 hours ನಿಮ್ಗೆ ಸರ್ವಿಸ್ ಸಿಗುತ್ತೆ ಗೈಸ್. ಹೌದು, 24/7 ಡಾಕ್ಟರ್ಸ್ ಇರ್ತಾರೆ. ಅಂದ್ರೆ ಬೇರೆ ಕಡೆ ಎಲ್ಲ ಹೆಂಗೆ ಅಂದ್ರೆ ಸೊ ಅವ್ರು ನಾಳೆನೆ ಬರೋದು, ನಿಮ್ಗೆ ನಾಳೆನೆ ಬನ್ನಿ ಆತರ ಇಲ್ಲ ಇಲ್ಲಿ. ಸ್ವಲ್ಪ ಇವಾಗ ಒಂದಂದ್ರೆ ಹೊಸದಾಗಿರೋದು, ನಿಮ್ಗೆ ಗೊತ್ತಾಗುತ್ತೆ. ಏನಾದ್ರು ಮಾಡಿಸ್ಕೊಬೇಕಂದ್ರೆ ಆದಷ್ಟು ಬನ್ನಿ, ಈ ಏರಿಯಾ ಈ ಸೈಡ್ ಇರೋರು ಗೊತ್ತಾಗುತ್ತೆ ನಿಮ್ಗೆ. ಸೊ ಇವಾಗ ನೆಕ್ಸ್ಟ್ ಬ್ರೋ ನಮ್ದು ನಲ್ಲಿಗುಡ್ಡೆ ಕೆರೆಯಲ್ಲಿ ಒಂದು ಎಕ್ಸ್ಪ್ಲೋರ್ ಅಂತ ಅಂದ್ಬಿಟ್ಟು ಒಂದು ಒಂದು ಇದು ಮಾಡೋದು ಏನಪ್ಪಾ, ಸ್ಪೀಡ್ ಬೋಟಿಂಗು. ಗೋವಾದಲ್ಲಿ ಏನೇನು ಆಕ್ಟಿವಿಟೀಸ್ ಇರುತ್ತಲ್ಲ ಆ ತರ ಒಂದು ಆಕ್ಟಿವಿಟೀಸ್, ಕಯಾಕಿಂಗು, ಸ್ಪೀಡ್ ಬೋಟಿಂಗು, ಮತ್ತೆ ಜೆಟ್ ಸ್ಕಿ, ವಾಟರ್ ಆಕ್ಟಿವಿಟೀಸ್, ಏನೇನು ಒಂದು 10-15 ತರ ಆಕ್ಟಿವಿಟೀಸ್ ಇದೆ ಅಂತ ಅವ್ರದ್ದು. ಆ ಒಂದು ಪ್ರಮೋಷನ್ಗೆ ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು. ಸೊ ಇವಾಗ ಹೋಗ್ಬೇಕು ಗೈಸ್ ಅಲ್ಲಿ. ಇವಾಗ ಮುಗಿಸ್ಕೊಂಡ್ವಿ. ಇವತ್ತು ಶೆಡ್ಯೂಲೇ ಬಿಸಿ ಆಗ್ಬಿಟ್ಟಿದೆ. ಇವಾಗ ಜಸ್ಟ್ ಹಿಂಗ್ ಹೋದ್ವಾ ಬ್ರೋ, ಅಷ್ಟು ಹೋಗಿದ್ ನಾವು ಅರೌಂಡ್ 11:30 ಗೈಸ್, 11:15 ಹಂಗಾಗಿತ್ತು. ವರ್ಷ ಆಲ್ರೆಡಿ 12:31 ಆಗ್ಬಿಟ್ಟಿದೆ. ಈ ಬಿಸಿಲಲ್ಲಿ ಮತ್ತೆ ಅಲ್ಲಿ ಹೋಗಿ ಇನ್ನು ಅಲ್ಲಿ ಮಾಡಿ ಸಿಕ್ಕಾಬಡೆ ಇದೆ ಗೈಸ್. ಇನ್ನೊಂದ್ ಏನಂದ್ರೆ ಎಷ್ಟೊಂದ್ ಜನ ಕಂಟೆಂಟ್ ಕ್ರಿಯೇಟರ್ಸ್ ನಾವು ಆದ್ರೆ ದಿನಕ್ಕೆ 1-2 ಹಿಂಗ್ ಅಂತೀವಿ. ಎಷ್ಟೊಂದ್ ಜನ ದಿನಕ್ಕೆ ಕಂಟೆಂಟ್ ಕ್ರಿಯೇಟರ್ ಹಂಗಲ್ಲ, ಒಂದೇ ಶೆಡ್ಯೂಲ್ ಮಾಡ್ಕೊಂಡ್ಬಿಡ್ತಾರೆ ಗೈಸ್. ಅದು ಒಂದು ಅಂತ ಅಂದ್ಬಿಟ್ಟು ಅವ್ರದ್ದು. ಬಟ್ ಏನಂದ್ರೆ ಅವ್ರಿಗೆ ಕ್ರೇಜ್ ಹಂಗೆ ಇರುತ್ತೆ, ಡಿಮ್ಯಾಂಡ್ ಹಂಗೆ ಇರುತ್ತೆ, ಎಲ್ಲ ಹಂಗಿರುತ್ತೆ. ಬಟ್ ನಾವೇನ್ ಸ್ಟಾರ್ಟ್ಅಪ್ ಮಾಡ್ತಿರೋದ ನಮ್ ಖುಷಿ ಅಂದ್ರೆ ನಾವು ಎಲ್ಲರೂ ಗೊತ್ತಾಗ್ಲಿ ಅಂತ ನಾವು ಮಾಡ್ತಾ ಇರೋದು. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಒಂದೇ ರಿಕ್ವೆಸ್ಟ್ ನಾವು ಕೇಳೋದು. ನೀವು ಸಪೋರ್ಟ್ ಮಾಡ್ರೇನೆ. ಇವಾಗ ಬಿಡ್ದಿ ನೋಡ್ಕೊಳ್ಳಿ, ವ್ಲಾಗ್ಸ್ ಬೈ ಹೊಯ್ಸಳ ಅಂತ ಜಾಸ್ತಿ ಕ್ರೇಜು. ಇವಾಗ ಹಂಗೆ ಸ್ವಲ್ಪ ಹಿಂಗೆ ಕೆಂಗೇರಿ ಸೈಡ್ ಬಂದಾಗ ಸ್ವಲ್ಪ ನಮ್ದು ಇರ್ಲಿ ವೀಡ್ ಕನ್ನಡಿಗ ಅಂತ ನಾವು ಮಾಡ್ತಾ ಇರೋದು. ಸೊ ಅದೊಂದು ರೀಸನ್ ಇಂದ ಎಲ್ಲಾರ್ಗು ಮಾಡ್ತಾ ಇರೋದು. ಗೈಸ್ ಇನ್ಮೇಲೆ ಡೈಲಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ. ನಮ್ಮ ಕಾಲೇಜ್ ಇಶ್ಯೂಸ್ ಇತ್ತು, ಅದೊಂದು ಸ್ವಲ್ಪ ಆಗಿಲ್ಲ. ಸೊ ಇನ್ಮೇಲೆ ರೀಲ್ಸ್ ಗಳು ಬರ್ತಾ ಇರುತ್ತೆ ಗೈಸ್. ನಮ್ ಇಬ್ರದ್ದು ನೆಕ್ಸ್ಟ್ ರೀಲ್ಸ್ ಗಳ ಶೂಟ್ ಆಗಿದೆ, ಎಡಿಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ, ಅದೆಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಸೊ ಎಲ್ಲ ಆಗುತ್ತೆ. ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ನಿಮ್ಗೆಲ್ಲ ಅಲ್ಲಿ ಹೆಂಗಿರುತ್ತೆ ಅಂತ. ಸ್ಟೇ ಟ್ಯೂನ್, ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂದ್ರೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ. ಸೊ ಗೈಸ್ ಎಲ್ಲ ಇವಾಗ ನಾವು ರೀಚ್ ಆಗಿದ್ದೀವಿ ಬಿಡ್ದಿ ನಳ್ಳಿಗುಡ್ಡೆ ಕೆರೆಗೆ. ಇವಾಗ ಎಕ್ಸ್ಪ್ಲೋರ್ ಟು ಬನ್ನಿ ತೋರ್ಸೋಣ ಹೆಂಗಿರುತ್ತೆ ನಿಮ್ಗೆ. ಪೆಡ್ಲಿಂಗು, ಕಯಾಕಿಂಗು, ಇದು ಪ್ರಮೋಷನ್, ಸ್ಪೀಡ್ ಬೋಟಿಂಗ್, ಏನ್ ಡಿಫ್ರೆನ್ಸ್ ಏನಿಲ್ಲ ಇದಕ್ಕೂ. ಭಯ ಆಯ್ತೈತೇನೋ ಏಕೆ? ಮಾತಾಡ್ತೀಯಾ? ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ನೀರ್ ನೋಡ್ರೆ ಭಯ. ರೀಚ್ ಆದ್ಮೇಲೆ ಇವಾಗ ಒಳಗಡೆ ರೀಚ್ ಆದ್ಮೇಲೆ ಮತ್ತೇನ್ ರೀಚ್ ಇವಾಗ ಜಸ್ಟ್ ಅಲ್ವಾ ಆಗಿದ್ದು. ನಮ್ ಮೇನ್ ಕಂಟೆಂಟ್ ಕ್ರಿಯೇಟರ್ ಓಟ್ ಬಂದ್ರು. ಹೆಂಗಿತ್ತು ಬ್ರೋ ರೈಡು? ಅಸ್ಸಾಂ ಹೋಗ್ಬಿಟ್ಟು ಅದೇ ಖುಷಿಗೆ ಹೇಳಿ ಬ್ರೋ. ಇಲ್ಲಿ ಮುಂಚೆ ಗೋವಾದಲ್ಲೆಲ್ಲ ಮಾಡಿದೀನಿ, ಮುರುಡೇಶ್ವರ ಗೋವಾದಲ್ಲೆಲ್ಲ ಅಂತ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಜಾಸ್ತಿ. ಹೊತ್ತಲ್ಲ ಅವರು ಏನೊಂದು 50 ಸೆಕೆಂಡ್ 30 ಸೆಕೆಂಡ್ ಬಿಡ್ತಿದ್ರೆ ಅಷ್ಟೇ. ಆದ್ರೆ ಇಲ್ಲಿ ತುಂಬಾ ಹೊತ್ತು ಕರ್ಕೊಂಡ್ರು ಗೈಸ್. ಆಲ್ಮೋಸ್ಟ್ ಅವ್ನಿಗೆ ಈ ಕಡೆಯಿಂದ ಫುಲ್ ಸುತ್ತಾಕೊಂಡ್ ಬಂದು ಇಲ್ಲಿ ನಿಲ್ಸೋರೆ ಫೈನಲ್ಲಿ. ಎಕ್ಸ್ಪೀರಿಯನ್ಸ್ ಅಂತ ಬಂದ. ಇಲ್ಲಿ ನೋಡಿ ಹೆಂಗ್ ಒದ್ದಾಡ್ತವನೆ, ಒದ್ದಾಡಿ ಬಂದ ಅಲ್ಲಿಂದ. ಸೂಪರ್ ಏನ್ ಎಕ್ಸ್ಪೀರಿಯನ್ಸ್ ನಿಂಗೆ? ಏನಪ್ಪ ಬಾ 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 ಬಾ. ಅದ್ರ ಪ್ಯಾಂಟ್ ಕಲರ್ ಚೇಂಜ್ ಆಯ್ತು ಬಿಟ್ಟು ನಿಂದ. ಇವಾಗ ಅಲ್ಲಿ ಬಂದಿದೀವಿ, ಇಲ್ಲಿ ನೋಡಿ ನಮ್ ಹುಡುಗ ಹೆಂಗ್ ಆಡ್ತವನು. ಬ್ರೋ ಹೆಂಗಿದೆ? ಸೂಪರಾ? ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಇವಾಗ ಬಂದ್ ಫ್ರೆಂಡ್ ಆದ್ರು. ಅವ್ರ ಹೆಸರೇನಂತೆ? ಏನೋ ಗೊತ್ತಿಲ್ಲ, ಹೆಸರೆಲ್ಲ ಕೇಳಿಲ್ಲ. ಹೆಸರೇನು? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಲ್ಲ ಹೆಸರು ಕೇಳಿದ್ರೆ ನಾಚ್ಕೊಂತವ್ರೆ. ಸರಿ ಬಿಡಿ, ಬೇಡ ಗೈಸ್. ಚೆನ್ನಾಗಿದೆ ಗೈಸ್, ಚೆನ್ನಾಗೈತೆ ನಾ ಹುಡ್ಗ ನಿಂಗೆ. ಆಯ್ತು, ಹೆಸರು ಹೇಳಪ್ಪ ನಿಂದು. ಏನ್ ಹೇಳಪ್ಪ? ನಿತಿನ್. ಗೈಸ್ ಸಕ್ಕದಾಗಿದೆ. ಎಲ್ಲಿ ಲೊಕೇಶನ್ ಬಂದು ನಿಮ್ಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೋಡಿ ಬಂದು ಟ್ರೈ ಮಾಡಿ. ನಮ್ಮ ಹುಡುಗನೇ ಹೇಳ್ತಾನೆ ಲೊಕೇಶನ್. ಹೇಳಪ್ಪ ತಿರುಗ್ಬಿಟ್ಟು ಹಂಗೆ. ಹಂಗೆ ಹೇಳೋದು ನಿಯರ್ ಬಿಡ್ದಿ. ಸೊ ಗೈಸ್ ಎಲ್ಲ ಬಂದು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅಂತ. ಗೈಸ್ ಸಿಕ್ಕಾಬಟ್ಟೆ ದೊಡ್ಡ ಪ್ಲೇಸ್ ಗೈಸ್, ಒಳ್ಳೆ ಐಲ್ಯಾಂಡ್ ಇದ್ದಂಗೆ ಐತೆ. ನೋಡಿ ನಿಮ್ಗೆ ಎಷ್ಟು ದೊಡ್ಡದೈತೆ ನಾವು ತೋರಿಸ್ತೀನಿ.
ಸಿಕ್ಕಾಬಟ್ಟೆ ದೊಡ್ಡದು ಗೈಸ್, ಸಿಕ್ಕಾಬಟ್ಟೆ ದೊಡ್ಡದಾಗೈತೆ. ಟೋಟಲ್ ಬೋಟಿಂಗ್ ಗೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸೊ ಬ್ರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇಲ್ಲ ನೀವಿಲ್ಲಿ ನೋಡಿ, ಮೈಕು ಹೇಳಿ. ಸಖತ್ತಾಗಿತ್ತು. ಅಷ್ಟೇ ಅಷ್ಟೇ, ಮಾತೇ ಇಲ್ಲ, ಫುಲ್ ನೆಂದೋಗೋರಲ್ವಾ ಅವ್ರಿಗೆ, ಮಾತೇ ಬರ್ತಾ ಇಲ್ಲ ಅವ್ರಿಗೆ, ಟೆನ್ಷನ್ ಆಗ್ಬಿಟ್ಟವ್ರಂತೆ. ಓಕೆ ಗೈಸ್, ನೆಕ್ಸ್ಟ್ ಕ್ಲಿಪ್ ಆಡ್ ಮಾಡ್ತೀನಿ. ಫೈನಲಿ ಇವಾಗ ರೀಚ್ ಆದೆ. ಸೊ ಇವತ್ತಿನ ವಿಡಿಯೋ ಎಲ್ಲ ನೋಡಿದ್ರಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ಥರ ಬೋಟಿಂಗ್ ಎಲ್ಲ ಹೋಗಬೇಕು ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡಿ. ಮತ್ತು ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫುಲ್ ಜಸ್ತಾಗ್ಬಿಟ್ಟಿದ್ದೀನಿ, ಈಗ ಜಸ್ಟ್ ಬಂದು ರೀಚ್ ಆಗೋಲ್ಲ. ಸೊ ಗೈಸ್, ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬೈ ಬಾಯ್, ಗುಡ್ ನೈಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.